ಪ್ರತಿಯೊಬ್ಬರೂ ಅಮಾವಾಸ್ಯೆ ದಿನ ತಪ್ಪದೆ ಈ ಕೆಲಸ ಮಾಡಿ. ಏನು ಅಂತ ಅಂದರೆ, ತೆಂಗಿನ ಚಿಪ್ಪು ಮನೆಯಲ್ಲಿ ಇದ್ದೇ ಇರುತ್ತೆ ಎಲ್ಲರಿಗೂ. ಅದನ್ನು ಸ್ಟವ್ ಮೇಲಿಟ್ಟು ಈ ಥರ ಒಂದು ಸ್ಟೀಲ್ದ್ರಲ್ಲಿ ಕೆಂಡ ಮಾಡಿಕೊಂಡು ಹಾಕ್ಕೊಳ್ಳಿ. ಈ ಥರ ಕೆಂಡ ಆದಮೇಲೆ ಬಿಳಿ ಸಾಸಿವೆ ಮತ್ತು ಕವಡೆ ಸಾಂಬ್ರಾಣಿ ದಪ್ಪ ಇರುತ್ತೆ, ಅದನ್ನು ಪುಡಿ ಮಾಡಿ ಒಂದು ಬಾಕ್ಸ್ಗೆ ಹಾಕಿಟ್ಕೊಳ್ಳಿ. ಮತ್ತು ಬಿಳಿ ಸಾಸಿವೆ ಅಂದರೆ ಪ್ರತಿಯೊಂದು ಅಂಗಡಿಗಳಲ್ಲೂ ಸಹ ಸಿಗುತ್ತೆ. ಆ ಬಿಳಿ ಸಾಸಿವೆಯನ್ನು ತಂದಿಟ್ಕೊಂಡು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ತೊಲಗಿಸಬೇಕು ಅಂತ ಅಂದರೆ ಇದನ್ನು ತಪ್ಪದೆ ಮಾಡಿ. ಪ್ರತಿ ಭಾನುವಾರನೂ ಮಾಡ್ಬೋದು, ಇಲ್ಲ ಅಮಾವಾಸ್ಯೆ ದಿವಸನೂ ಮಾಡ್ಬೋದು. ಈ ಥರ ಮಾಡಿದ್ರೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ಬರುತ್ತೆ. ಯಾರಾದರೂ ನಮಗೆ ಮಾಡಿಸಿದ್ರೆ, ಕೆಟ್ಟ ಕಣ್ಣು ಹಾಕಿದರೆ, ಮತ್ತು ಏನಪ್ಪ ಇವ್ರು ಚೆನ್ನಾಗಿದ್ದಾರೆ ಅಂತ ಆ ಥರ ಎಲ್ಲ ಇರುತ್ತಲ್ಲ ಕೆಟ್ಟ ಕಣ್ಣು, ಅದೆಲ್ಲನೂ ನಮಗೆ ಪರಿಹಾರ ಆಗುತ್ತೆ. ಇದೊಂದು ಸಣ್ಣ ಪರಿಹಾರ, ಇದಕ್ಕೆಲ್ಲ ಸಾವಿರಾರು ರೂಪಾಯಿನೂ ಖರ್ಚಾಗೋದಿಲ್ಲ. ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಇದನ್ನು ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ನಾವು ಸಹ ಅಮಾವಾಸ್ಯೆ ದಿನ ಮನಸ್ಸಿಗೇನೋ ನೆಮ್ಮದಿ ಇರಲ್ಲ, ಶಾಂತಿ ಇರಲ್ಲ, ಏನೋ ಒಂಥರ ಕೆಟ್ಟ ದೃಷ್ಟಿಗಳು ಮತ್ತು ಕೆಟ್ಟ ಕನಸುಗಳು ಅದೆಲ್ಲ ಬೀಳ್ತಾಯಿದ್ರೆ ಪರಿಹಾರ ಆಗುತ್ತೆ ಅಂತ ನಾವು ಇದನ್ನು ಮಾಡ್ತಾಯಿದ್ದೀವಿ. ಕವಡೆ ಸಾಂಬ್ರಾಣಿ ಮತ್ತು ಬಿಳಿ ಸಾಸಿವೆ ತಪ್ಪದೆ ಇದನ್ನು ಮಾಡ್ತಾಯಿದ್ದಾಗ ಮನೆಯಲ್ಲಿ ಎಲ್ಲ ಭಾಗಗಳಿಗೂ ಎಲ್ಲ ಮೂಲೆಗಳಲ್ಲೂ ಸಹ ಇಟ್ಕೊಂಡು ಬರ್ತೀವಿ. ಹಾಗೂ ನಮ್ಮ ಮನೆಯಲ್ಲಿರೋ ಕಾಂಪೌಂಡು ಅಲ್ಲೆಲ್ಲನೂ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತೀನಿ. ಆಂಜನೇಯ ಸ್ವಾಮಿ, ಚೌಡೇಶ್ವರಿ ತಾಯಿ, ಸಿಗಂದೂರು ಚೌಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಪ್ರತಿಯೊಬ್ಬರು ತಪ್ಪದೆ ಈ ಕೆಲಸಗಳನ್ನ ಮಾಡ್ತೀರಾ ಅಂತ ಭಾವಿಸ್ತೀನಿ. ಮಾಡಿ. ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ಆಪ್ಷನ್ಸ್ ಕೊಡಿ. ಎಲ್ರಿಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಸಣ್ಣ ಮಾಹಿತಿ. ಧನ್ಯವಾದಗಳು.